ಯಾವುದೇ ಥರದ ಮಾರ್ಗದರ್ಶನ ಮಾರ್ಗಸೂಚಿ ಯಾವುದೂ ಇಲ್ಲ. ಯಾರೂ ಗಾಬರಿ ಪಡಬೇಕಾಗಿಲ್ಲ. ಆದರೆ ಜವಾಬ್ದಾರಿ ಅಂತೂ ಮರಿಬಾರ್ದು. ಯಾಕೆಂದರೆ ನಾವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ ಎಲ್ಲರೂ ಕೂಡ 2 ವರ್ಷ ಕೋವಿಡ್ಡು. ಮೊನ್ನೆ ಒಂದು ಡೆತ್ ಆಗಿರ್ತಕ್ಕಂಥದ್ದು ಮಾನ್ಯ ಸಚಿವರು ಕೂಡ ಆರೋಗ್ಯ ಸಚಿವರು ಹೇಳಿದ್ದಾರೆ. ಏಜ್ ರಿಲೇಟೆಡ್ಡು ಇದೆ, ಪ್ಲಸ್ ಕೋವಿಡ್ ಇದೆ, ಎಲ್ಲ ಆಗಿರೋದ್ರಿಂದ ಬಟ್ ಎಲ್ಲ ಸ್ವಲ್ಪ ಜವಾಬ್ದಾರಿಯಾಗಿ ಇರಬೇಕಾಗತ್ತೆ. ಬಟ್ ನಾವು ನಮ್ಮ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದವರು ಏನು ಮಾರ್ಗಸೂಚಿ ಕೊಡ್ತಾರೆ ಮತ್ತು ರಾಜ್ಯ ಸರ್ಕಾರದವರು ಅದನ್ನು ಏನು ಫಾಲೋ ಮಾಡ್ತಾರೆ ಅದನ್ನೇ ನಾವು ಮಾಡಬೇಕಾಗ್ತದೆ. ನಾನು ವೈಯಕ್ತಿಕವಾಗಿ ಏನು ತಗೊಳ್ಳೋದಕ್ಕೆ ಎಲ್ಲದಕ್ಕೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅವರಿಂದ ಫಾರ್ಮೇಷನ್ ಬರುತ್ತೆ. ಇದೆಲ್ಲ ಸರ್ಕಾರಗಳ ಆದೇಶವನ್ನು ಪಾಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಆ್ಯಸ್ ಆಫ್ ನೌ ಏನು ಬಂದಿಲ್ಲ. ಕಡ್ಡಾಯವಾಗಿ ಅವ್ರು ಹೇಳಿದಾಗ ಬರ್ತದೆ. ಈಗ ಆ್ಯಸ್ ಆಫ್ ನೌ ಇಲ್ಲ. ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಇವತ್ತು ಇಲ್ಲಿಗೆ ಬರ್ತಾ ಇದ್ದಾರೆ, ಅವ್ರಿಗೂ ಕೂಡ ಕೇಳ್ಬೋದು. ಅದೇನಾಗ್ತದೆ, ಭಾಳ ಹೆಚ್ಚು ಜಾಸ್ತಿ ಚರ್ಚೆ ಮಾಡಿ ಅದು ಗಾಬರಿನೂ ಆಗಬಾರ್ದು. ಬಟ್ ಜವಾಬ್ದಾರಿ ಇರಬೇಕು. ಯಾಕೆಂದ್ರೆ ಮಕ್ಕಳು, ಸೊ ಹಿರಿಯರಿಗೆ ಮತ್ತು ಮಕ್ಕಳು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಹೇಳೋದ್ರಿಂದ ಮಾರ್ಗಸೂಚಿಯನ್ನು ಯಾವುದೇ ಸಂದರ್ಭದಲ್ಲಿದ್ದಾಗ ನಾನು ಇಷ್ಟೇ ಹೇಳೋದು, ದಯವಿಟ್ಟು ಮಾಹಿತಿಯನ್ನು ಫಾಲೋಅಪ್ ಮಾಡ್ತಾಯಿರ್ರಿ. ಮಾರ್ಗಸೂಚಿ ಏನು ಬರ್ತಾ ಇರುತ್ತೆ ಕೇಂದ್ರ ಇಲ್ಲ ರಾಜ್ಯ ಸರ್ಕಾರದ್ದು, ಅದನ್ನು ಫಾಲೋ ಮಾಡಬೇಕು. ಅದನ್ನು ಕೇರ್ಲೆಸ್ ಆಗಿ ಅವ್ರೇನೋ ಹೇಳ್ತಾರೆ ಅವಾಗ ಅಂದ್ಬಿಟ್ಟು ಆ ಥರ ಇರಬಾರ್ದು. ಅದರಿಂದನೇ ಸಾಕಷ್ಟು ಪ್ರಾಣಹಾನಿನೂ ಕೂಡ ಲಾಸ್ಟ್ ಟೈಮು ಸೆಕೆಂಡ್ ವೇವಲ್ಲಿ ಆಗಿರ್ತಕ್ಕಂಥ. ಈಗ ಫಸ್ಟ್ ವೇವಲ್ಲಿ ಏನೋ ಅಂಥದ್ದಾಗಲಿಲ್ಲ ಅಂಥೇಳಿ ಸೆಕೆಂಡ್ ವೇವಲ್ಲಿ ಯಾರೂ ಕೇರೆ ಮಾಡಲಿಲ್ಲ, ಅಲ್ಲಿ ಸಿಕ್ಕಾಕೊಂಡ್ಬಿಟ್ರಿ ಎಲ್ಲ. ಆಮೇಲೆ ಇದು ಕೂಡ ಜಾಸ್ತಿ ಇತ್ತು. ಅದಕ್ಕೆ ಮಾಹಿತಿನ ಯಾವಾಗಲೂ ಕೂಡ ಗಮನ ಇಡಬೇಕು. ನಾವು ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲೂ, ಅದು ಬರೀ ಆರೋಗ್ಯದ ವಿಚಾರದಲ್ಲ, ಎಲ್ಲದರಲ್ಲೂ ಕೂಡ ಏನು ಮಾರ್ಗಸೂಚಿ ಕೊಡ್ತಾರೆ ಅದನ್ನು ನೋಡಿದಾಗ ಆಟೋಮೆಟಿಕ್ಕಾಗಿ ಈ ಟ್ರಾಫಿಕ್ ರೂಲ್ಸ್ ಇದ್ದಂಗೆ ಅದನ್ನ ಫಾಲೋ ಮಾಡಿಬಿಟ್ರೆ ಏನು ತೊಂದರೆನೇ ಆಗಲ್ಲ. ಆ ಥರ ಸಿಸ್ಟಮ್ ಇರ್ತದೆ. ಅದಕ್ಕೆ ಅದನ್ನ ಫಾಲೋ ಮಾಡೋದು ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೀನಿ.